ಒಂದು 2 ಲಕ್ಷ ತೊಗೊಬನ್ನಿ. ಅಷ್ಟೊಂದಾ? ಅಮ್ಮರೇ, ಇಷ್ಟು ಆಗಕ್ಕಿಲ್ಲ ಅಂದರೆ ನಿಮ್ಮ ವಾಯ್ಸ್ ಮೆಸೇಜ್ನ ರಾಮಣ್ಣಂಗೋ ಸಾಹೇಬ್ರಿಗೋ ಕಳಿಸ್ಬೇಕಾಗುತ್ತೆ. ಸರಿ ಸರಿ. ಎಷ್ಟೊತ್ತಿಗೆ? ರಾತ್ರಿ 10 ಗಂಟೆಗೆ ನಾನು ಫೋನ್ ಮಾಡಿ ಎಲ್ಲಿಗೆ ಬರ್ಬೇಕಂತ ನಿಮ್ಗೆ ಹೇಳ್ತೀನಿ. ನಂದಿತ್ ಅವರು ಯಾರಿಗೆ ದುಡ್ಡು ಕೊಡೋಕೆ ಹೋಗ್ತಿದ್ದಾರೆ? ಏನೋ ಕದ್ದು ಮುಚ್ಚಿ ಮಾಡ್ತಿದಾರಲ್ಲ. ಅವ್ರನ್ನ ಫಾಲೋ ಮಾಡಿ ಏನು ನಡೀತಿದೆ ಅಂತ ತಿಳ್ಕೊಬೇಕು. ಓಹೋ, ನನಗೋಸ್ಕರ ಕಾಯ್ತಿದ್ದೀರಾ? ಇರಿ ಮೊದಲು ನಾನೇ ನಿಮಗೆ ಬಣ್ಣ ಹಚ್ಚಿ ನಾನೇ ಜಾಸ್ತಿ ಪ್ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅರೆ, ಓಹ್, ನಾನು ಮುಂದೆ ನೋಡ್ತಿದ್ರೆ ನೀವು ಹಿಂದೆಯಿಂದ ಬರ್ತಾ ಇದ್ದೀರಾ? ಮಾಡ್ತೀನಿ ರೀ. ಅಣ್ಣ, ಲೇ, ಅಲ್ಲ ಕಣ್ಲಾ, ಇದೇನ್ರಲ್ಲ ಇದು? ಇವಾಗ ಯಾರಲ್ಲ ಮೊದಲು ಬಣ್ಣ ಹಚ್ದಂಗಾಯ್ತು? ಅಲ್ಲ, ನನ್ನ ಕೈಗೆ ಬಣ್ಣ ಕೊಟ್ಬಿಟ್ಟು ನಮ್ಮವ್ರಿಗೆ ಮೊದಲು ಹಾಕಕ್ಕೆ ಕೇಳಿ ಈಗ ನೀವೇ ನಮ್ಮಿಬ್ರಿಗೂ ಬಣ್ಣ ಹಾಕ್ಬಿಟ್ರಲ್ಲ. ಹೌದು ರಾಮೋರೆ, ನಾನು ನಿಮಗೆ ಮೊದಲು ಬಣ್ಣ ಹಚ್ಚಬೇಕಿತ್ತು. ಇಲ್ಲ ಇಲ್ಲ, ನಾನೇ ಮೊದಲು ನಿಮ್ಗೆ ಹಚ್ಬೇಕಿತ್ತು. ಇಲ್ಲ ರಾಮೋರೆ, ನಾನೇ ಹಚ್ಚಬೇಕಿತ್ತು. ಇಲ್ಲ ನಮ್ಮವ್ರು, ನಾನು ಇಲ್ಲ ರಾಮೋರೆ, ನಿಮ್ಮಿಬ್ಬರ ಮಧ್ಯೆ ಈ ಕಿತ್ತಾಟ ಬರ್ಕೊಡ್ದು ಅಂತಾನೆ ನಾವೆಲ್ಲ ನಿಮ್ಮಿಬ್ಬರಿಗೂ ಒಟ್ಟಿಗೆ ಬಣ್ಣ ಹಚ್ಚಿದ್ದು.
ಅಂದ್ರೆ ಅಂದರೆ ನಮಗೆ ನಮ್ಮ ಅಣ್ಣ ಅದಕ್ಕೆ ಮ್ಯಾಕೆ ಸಾನೆ ಪಿರುತಿ ಅಂತ ಅರ್ಥ. ನಮ್ಗುವೆ ನೀವು ಅಂದ್ರೆ ಶಾನೆ ಪಿರುತಿ. ಸರಿ ಸರಿ, ಈಗ ಇಬ್ರು ಬಣ್ಣ ಹಚ್ಕೊಳ್ಳಿ. ಹೌದೌದು. ಮತ್ತೆ ಶಾನೆ ಪಿರುತಿ. ನಂಗುವೆ ಸ್ಯಾನೆ ಪಿರುತಿ. ನಮ್ಮರೆ ಎಲ್ಲೋ ಬಿಟ್ರಿ ಇವರೆಲ್ಲ. ನಮ್ಮರೆ ನನ್ನ ಜೀವನದಲ್ಲಿ ಆಚರಿಸಿದ ಮೊದಲನೇ ಹೋಳಿ ಅಂದರೆ ಇದೆಯಾ. ನನ್ನ ಜೀವನದಲ್ಲಿ ಇಷ್ಟು ಖುಷಿಯಾಗಿ ಆಚರಿಸಿದ ಹೋಳಿ ಇದೇನೆ. ಅಯ್ಯೋ ನಮ್ಮರೆ ಅದಕ್ಕೇನು ಹೋಳಿ ಆಡಕ್ಕೆ ಕರಿಬೇಕಿತ್ತಲ್ವಾ. ಅವರಿಗಿರೋ ಸಿಚುವೇಶನಲ್ಲಿ ಬರಲ್ಲ ಬಿಡಿ. ಅಂದರೆ ಏನೂ ಇಲ್ಲ, ಬನ್ನಿ ಸ್ನಾನ ಮಾಡೋಣ. ಹಾಂ ಅಯ್ಯೋ, ಅಂದರೆ ನೀವು ಬಾವಿ ಹತ್ರ, ನಾನು ಮನೆ ಒಳಗಡೆ. ಹಂಗ ಸರಿ ಸರಿ ನೋಡ್ರಿ, ಶಾನೆ ಹೊಟ್ಟಸ್ತೈತೆ. ನಡೀರಿ. ಶಾರದವಾ, ನಮ್ಮರೆ ನಾನು ಬಂದೆ. ಇಲ್ಲ ಬರ್ತಾರೆ. ಏನು ಶಾರದವ ತಿಂಡಿ ಇವತ್ತು? ನಾ ಸೊಸೆ ತಕೊಂಬರೋ ತನಕ ಹುಸಿ ಇರು. ನಮ್ಮರೆ ಇದು ಆ ತಿಂತೀರಿ, ಆ ತರ್ತೀನಿ. ವಾರೇ ವಾ ನಮ್ಮರೆ, ಸೂಪರು. ಶಾರದವ ಹೆಂಗೆ ನಮ್ಮರು? ಹೊಸ ಪಾಠಶಾಲೆಕಲ್ಲ ನಿಂಗೆ. ಇದು ಇದಕ್ಕೆ ಚಟ್ನಿ ಹಾಕಿದ್ರೆ ಸಣ್ಣಾಗಿರ್ತೈತೆ. ಮಾಡ್ಕೊಂಡು ತಿನ್ಬೇಕು.
ಬೊಂಬಾಟ್ ನಮ್ಮರೆ. ಇವತ್ತು ಯಾವ್ಯಾವ ಅಕ್ಷರ ತಂದ್ರಿ? ಈ ಹೂವರೆಗೂ ತಿಂದೆ ನಮ್ಮರೆ. ಮತ್ತೆ ಯಾವ ಥರ ದೋಸೆ ಮಾಡಿದಾಗ ಮುಂದಿನ ಅಕ್ಷರ ಮಾಡ್ಕೊಡ್ತೀನಿ. ಆಯಿತು. ಹಿಂಗೆ ಕಲ್ಸೋದಾದ್ರೆ ಯಾರು ಬೇಕಾದರೂ ಅಕ್ಷರ ಕಲಿಬೋದು ಕಣವ. ನಾನು ಹಿರಿ ಸೊಸೆ ಇದ್ರೆ ಹಿರಿ ಸೊಸೆನೇ ಕಣವ. ಸರಿ, ನಾನೇನು ಬರ್ತೀನಿ. ಅಣ್ಣ ಗುಡ್ ಮಾರ್ನಿಂಗು. ಏಯ್ ರಂಗ, ಗುಡ್ ಮಾರ್ನಿಂಗ್ ಅಲ್ಲ. ಅಣ್ಣ ತಕ್ಕ ಈ ಪೇಪರ್ ಓದಿ ಇದ್ರಾಗ ಏನು ಸುದ್ದಿ ಬಂದೈತೆ ಅಂತ ಹೊಸಿ ಹೇಳಣ್ಣ. ಲೈ ಯಾಕ್ಲಾ, ಹೆಂಗೈತೆ ಮೈಗೆ? ಯಾಕಣ್ಣ ಓದಕ್ಕೆ ಕಲ್ತಿದ್ಯಲ್ಲ ತಕ್ಕ ಹೊಸಿ ಓದೇಳು. ಲೈ ಬೀಜ ಹಾಕಿದ ತಕ್ಷಣ ಬೆಳೆ ಬಂದ್ಬಿಡ್ತದೇನ್ಲ? ಏನೇನೋ ಹೇಳ್ಬೇಡ ಕಣ. ಲೈ ಪೆದ್ದ, ಹಂಗಲ್ಲ ಕಲ್ಲ, ಈಗ ತಾನೇ ಕಲಿಯಕ್ಕೆ ಶುರು ಮಾಡವ್ನಿ, ಅದೆಂಗ್ಲ ಓದ್ಬಿಡೋಕ್ಕಾಯ್ತದೆ? ಹೊಸಿ ತಡ್ಕ, ಆಮ್ಯಾಗ ಪೇಪರೇನೋ ಪುಸ್ತಕನೇ ಓದಿ ಹೇಳ್ತೀನಿ. ಅಯ್ಯ ನಿನ್ನ, ಹೋಗು ಹೋಗಿ ಕ್ಯಾಮೆ ನೋಡು. ಸರಿ ಕಣಣ್ಣ. ದೊಡ್ಡನ್ ತಗೊಬಂದು ಅಯ್ಯ ಟಾಟಾ. ಏ ನಂದಿ, ಯಾಕೆ ಸಪ್ಗಿದ್ಯಾ? ಏನೂ ಇಲ್ಲ ಅಶೋಕ್. ಏ ನಂದಿ, ನನ್ನ ಹೆಂಡತಿ ಮುಖ ನೋಡಿದ್ರೆ ನನಗೆ ಗೊತ್ತಾಗಲ್ವೇನೆ? ಹೇಳೆ ಚಿನ್ನ, ಏನಾಯಿತು? 10 ಲಕ್ಷ ಬೇಕು, ಕೊಡ್ತೀರಾ? ಏನು 10 ಲಕ್ಷನಾ? ಯಾಕೆ? ಯಾಕೆ ಅಂದರೆ ಶ್ರೀಧರಿಂದ ನೀವು ಮೋಸ ಹೋದ್ರಲ್ಲ, ಅದಕ್ಕೆ. ನಾನು ಮೋಸ ಹೋಗೋದಕ್ಕೂ ನೀನು 10 ಲಕ್ಷ ಕೇಳೋದಕ್ಕೂ ಏನೇ ಸಂಬಂಧ? ಹೋಗ್ರಿ ಸುಮ್ಮನೆ.
ನೀವು ಸರಿ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ನಿಮ್ಮ ಅಣ್ಣನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಕ್ಕೆ ಹೋಗಿ ತಲೆಗೆ ಪೆಟ್ಟು ಮಾಡ್ಕೊಂಡು ಬಂದಿದ್ದೀರಾ. ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ಏನೋ ಆಗಿದೆ ನಂದಿ. ತಲೆ ಬುಡೆ ಸಂಬಂಧ ಇಲ್ಲದೆ ಏನೇನೋ ಮಾತಾಡ್ತಿದ್ಯಾ. ಏನಿಲ್ಲ, ಹೋಗ್ರಿ. ನನ್ನ ಕಷ್ಟ ನನಗೆ. ಸರಿ, ನಿನ್ನ ಕಷ್ಟ ನೀನೇ ಅನ್ಭವಿಸ್ಕೊ. ನಾನೇ ಬಾಯ್ ಬಿಟ್ಬಿಡ್ತಿದ್ದೆ. ಟೆನ್ಷನಲ್ಲಿ ಏನು ಮಾತಾಡ್ತಿದ್ದೀನಿ ಅಂತನೂ ಗೊತ್ತಾಗ್ತಿಲ್ಲ. ಈ ಸಮಸ್ಯೆನ ಬಗೆಹರಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ನಿಲ್ಲಿಸಿ ಸಾನೆ ಸುಸ್ತಾಗಿದ್ದೀರಿ. ಒಸಿ ಸುಧಾರಿಸ್ಕೊಳ್ಳಿ. 10 ನಿಮಿಷ ಕೂತ್ಕೊಳ್ಳಿ ಎಲ್ಲ. ನಡೀರಿ. ರಮಾ, ಒಸಿ ಬಾರ್ಲಾ ಇಲ್ಲಿ. ಹೇಳಿ ಗುರುಗಳೇ. ನೋಡ್ಲಾ, ಕುಸ್ತಿ ಪಂದ್ಯಗಳು 10ಕ್ಕೆ ಬರ್ತಾವೆ. ಚೆನ್ನಾಗಿ ತಯಾರಿ ತಗೋಬೇಕು. ಹಾಂ, ನೀವೇ ತಲೆ ಕೆಡ್ಸ್ಕೊಬೇಡಿ ಗುರುಗಳೇ. ಈ ಕಿತನೂ ಪಂದ್ಯ ನಮ್ದೆಯ. ಅದು ರಮಾ, ನೀನು ಶುದ್ಧವಾಗಿ ಶುಚಿಯಾಗಿದೆಯಾ ತಾನೇ? ಗುರುಗಳೇ, ಇದೇ ನಿಂಗಂದ್ಬಿಟ್ರಿ ನಾನು ದಿನ ಎದ್ದ ತಕ್ಷಣ ಸ್ನಾನ ಮಾಡೇ ಮಾಡ್ತೀನಿ. ಓ, ಅದು ಹಂಗಲ್ಲಕ್ಕಲ್ಲ. ಮತ್ತೆ ಅದೇನು ಹೊಸ ಸರಿಯಾಗಿ ಬಿಡಿಸೋಳಿ ಗುರುಗಳೇ. ಈಗ ನೀನು ಮೊದಲಂಗಲ್ಲ, ಮದುವೆ ಆಗಿದ್ದೀಯಾ. ನೀನು ನಿನ್ನ ಹೆಂಡ್ರು ಏನಾರ ಈಗ ನೀವಿಬ್ರು ಒಂದೇ ಕೋಣೆಲ್ಲ ಮಲಗ್ತಿರೋ ಅಥವಾ ಬೇರೆ ಬೇರೆ ಕೋಣೆಯಲ್ಲಿ ಮಲಗ್ತಿರೋ? ಒಂದೇ ಕೋಣೆಯಲ್ಲಿ ಮನೆ ಕತ್ತೀವಿ ಗುರುಗಳೇ. ಮೊದಲು ಕೆಳಗಡೆ ಮನೆ ಕತ್ತಿದ್ದೆ, ಆಮೇಲೆ ಅಪ್ಪಯ್ಯ ಬೋದ್ಬಿಟ್ರು. ಅದಕ್ಕೆಯ ಈಗ ಮ್ಯಾಲೆ ಮನೆ ಕತ್ತೀನಿ. ಓ, ಕತೆ ಹಾಳಾಯ್ತಲ್ಲಪ್ಪ. ಬ್ರಹ್ಮಚರ್ಯನೇ ಕಳ್ಕೊಂಬಿಟ್ಟ ಅವನು. ಅಯ್ಯಯ್ಯೋ ಗುರುಗಳೇ, ನೀವು ತೆಪ್ಪು ತಿಳ್ಕೊತಾ ಇದ್ದೀರಾ. ನಾನು ನನ್ನ ಬ್ರಹ್ಮಚರ್ಯತ್ವನ ಹಾಳು ಮಾಡ್ಕೊಂಡಿಲ್ಲ. ನಾನು ಮಂಚದ ಮೇಲೆ ಮನೆ ಕತ್ತೀನಿ, ಆದರೆ ಮಧ್ಯಕ್ಕೆ ದಿಂಬು ಮಾಡಿ ಕತ್ತೀನಿ. ಆ ಕಡೆ ಕೆಂಡ್ರು, ಈ ಕಡೆಗೆ ನಾನು. ಓ, ಹಂಗ. ನಾ ಏನೇನೋ ತಿಳ್ಕೊಂಬಿಟ್ಟಿದ್ದೆ. ನೋಡ್ಲಾ, ನೀನು ಹೆಂಗಸರನ್ನ ಮುಟ್ಟಬಾರ್ದು, ಹೆಂಗಸರು ನಿನ್ನ ಮುಟ್ಕೋಬಾರ್ದು. ಹಂಗೆ ಕಟ್ಟುನಿಟ್ಟಾಗಿ ಪರಿಶುದ್ಧವಾಗಿರಬೇಕು. ಏನು ಗುರುಗಳೇ, ನಾನು ಶುದ್ಧವಾಗಿ ಅವನೇ. ನೀನು ಮದುವೆ ಆಗಿದ್ರು ಬ್ರಹ್ಮಚಾರಿನೇ. ಕಿಪ್ತಿ ಮಡಿಕ. ಹ್ಞೂ ಗುರುಗಳೇ. ಇದ್ಯಾಕ್ಲ ಹಿಂಗೆ ಕಿಸಿತಿದೆಯೇ? ಗುರುಗಳು ನಿನ್ಗೆ ಏನು ಹೇಳಿದ್ರು ಅಂತ ನಂಗೆ ಗೊತ್ತು. ಏನು ಹೇಳಿದ್ರು? ಅಣ್ಣ, ನಿನಗಿಂತ ನಾನು ಇಸಿದಾಗೆ ಸೀನಿಯರ್ ಕಣ.